ಹಾಯ್ ಹೆಲೋ ಹಾಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಮೊದಲನೇ ಮಗುದು ಹಾಗೆ ಎರಡನೇ ಮಗುದು. ನಾನಿವಾಗ 6.5 ಮಂತ್ ಪ್ರೆಗ್ನೆಂಟು. ಹಂಗಾಗಿ ಎರಡು ಕಂಪೇರ್ ಮಾಡೋ ರೀತಿ ನಾನು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಯಾವ ರೀತಿ ಇದೆ ರಿಪೋರ್ಟ್ಸ್ ಎಲ್ಲ ಅಂತ. ಇದು ಜಶ್ವಿತ್ ಸ್ಕ್ಯಾನಿಂಗ್ ರಿಪೋರ್ಟು. ಇದು ಇವಾಗ ಪ್ರೆಗ್ನೆಂಟ್ ಇದ್ದೀನಲ್ಲ, ಆ ಪಾಪು ಸ್ಕ್ಯಾನಿಂಗ್ ರಿಪೋರ್ಟ್ ಇದು. ನಾನು ಒಂದೇ ಡಾಕ್ಟ್ರಿಗೆ ತೋರಿಸ್ತಾ ಇರೋದು. ಫಸ್ಟ್ ಬೇಬಿನೂ ಅದೇ ಡಾಕ್ಟರ್, ಸೆಕೆಂಡ್ ಬೇಬಿಗೂ ಅದೇ ಡಾಕ್ಟರ್ನೇ ತೋರಿಸ್ತಾ ಇರೋದು ನಾನು. ಮಮತಾ ಡಾಕ್ಟರ್ ಅಂತ. ಮೈಸೂರಲ್ಲಿ ಕೆಲವೊಬ್ಬರು ಗೊತ್ತಿರುತ್ತೆ, ಇನ್ನು ಕೆಲವೊಬ್ಬರು ಗೊತ್ತಿರಲ್ಲ. JSS ಡಾಕ್ಟರ್ ಅವರು. ಅಗ್ರಹಾರದಲ್ಲಿ ಅವ್ರ ಕ್ಲಿನಿಕ್ ಇದೆ, ಪ್ರಭಾ ಟಾಕೀಸ್ ಹತ್ರ ಇರೋದು. ತುಂಬ ಚೆನ್ನಾಗಿ ನೋಡ್ತಾರೆ. ಯಾರಿಗಾದರೂ ಕ್ಲಿನಿಕ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ಅವರ ಫೋನ್ ನಂಬರೆಲ್ಲ ನಾನು ಸೆಂಡ್ ಮಾಡ್ತೀನಿ ಬೇಕಾದರೆ, ಯಾರಿಗಾದರೂ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಹಾಗೆ ಇದು ನನ್ನ ಜಶ್ವಿತ್ ಸ್ಕ್ಯಾನಿಂಗ್ ರಿಪೋರ್ಟು. ಇದು ಇವಾಗಿನ ಪಾಪು ರಿಪೋರ್ಟು. ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ. ಇಲ್ಲಿ ನನಗೆ EDD ಬಂದು 21/2/20 ಇಲ್ಲಿ ಕೊಟ್ಟಿದ್ದು. 2020 ಜಶ್ವಿತ್ ಹುಟ್ಟಿದ್ದು, 20ನೇ ತಾರೀಕಲ್ಲಿ ಹುಟ್ಟಿದ್ದು. ಈ ಪಾಪಗೆ ಬಂದು 20 ಆಗಸ್ಟ್ ಕೊಟ್ಟಿದ್ದಾರೆ. ಒಂದೊಂದರಲ್ಲಿ 15th 20 ಆ ಥರ ಇದೆ. ನೋಡಬೇಕು ಯಾವಾಗುತ್ತೆ ಅಂತ ಗೊತ್ತಿಲ್ಲ. ನಾನು ಜಶ್ವಿತ್ರಲ್ಲಿ ಮಾಡಿಸಿದ್ದು 9 ವೀಕ್ಸಲ್ಲಿ, 9 ವೀಕ್ಸ್ 5 ಡೇಸಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ದು ಫಸ್ಟ್ ಸ್ಕ್ಯಾನಿಂಗು. ಈ ಪಾಪುದು ನಾನು 8 ವೀಕ್ಸಲ್ಲಿ ಮಾಡಿಸಿರೋವಂಥದ್ದು. ಹಾಗೆ ಪಾಪುದು ಹಾರ್ಟ್ ರೇಟ್ ಬಂದು 148 ಇತ್ತು ಜಶ್ವಿತ್ತು. ಈ ಪಾಪುದು ಹಾರ್ಟ್ ರೇಟ್ ಬಂದು 134 ಬೀಟ್ಸ್ ಇದೆ. ಹಾಗೆ ಇನ್ನೆಲ್ಲ ನಾರ್ಮಲ್ ಇದೆ, ಸೇಮ್ ಇದೆ, ಎರಡು ಕೂಡ ಸೇಮ್ ಇದೆ. ಇದು ಇವಾಗ ಮಾಡಿಸಿರೋದು ಡಬಲ್ ಮಾರ್ಕರ್ ಟೆಸ್ಟ್ ಅಂತ. ಮಾಡಿಸ್ಬೇಕು ಅಂದರು, ಹಂಗಾಗಿ ಮಾಡಿಸಿದ್ವಿ. ಎಲ್ಲ ನಾರ್ಮಲ್ ಅಂತ ಬಂದಿದೆ. ಏನೋ ವೀಕ್ಸ್ ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಅಂದ್ಬಿಟ್ಟು ಮಾಡ್ಸೋಕ್ಕೆ ಹೇಳಿದರು, ಹಂಗಾಗಿ ಮಾಡಿಸಿದ್ವಿ. ಹಾಗೆ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಕೂಡ ಇದೆ, ಅದಕ್ಕೆ ಹೇಳಿದ್ರೇನೋ ಅಂದ್ಕೊಂಡೆ. ಅದಕ್ಕಲ್ಲ, ಅದು ವೀಕ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, ಹಂಗಾಗಿ ಮಾಡಿಸ್ಬೇಕು ಅಂತ ಹೇಳಿದರು, ಹಂಗಾಗಿ ಮಾಡಿಸಿದ್ವಿ. ಜಶ್ವಿತ್ರಲ್ಲಿ ಆ ಥರ ಏನು ಟೆಸ್ಟ್ ಎಲ್ಲ ಏನೂ ಮಾಡಿಸಿಲ್ಲ ನಾವು. ಹಾಗೆ ಇದು 16 ವೀಕ್ಸಲ್ಲಿ ಮಾಡಿಸಿರೋವಂಥದ್ದು ಜಶ್ವಿತ್ ಸ್ಕ್ಯಾನಿಂಗ್ ಇದು. ಹಾಗೆ ಇದು 14 ವೀಕ್ಸ್ 3 ಡೇಸಲ್ಲಿ ಮಾಡಿಸಿರೋದು ನಾವು. ಇದು ಅಷ್ಟೇ ಎಲ್ಲ ನಾರ್ಮಲ್ ಇದೆ ಈ ಪಾಪುದು. ಜಶ್ವಿತ್ತು ಅಷ್ಟೇ ಎಲ್ಲ ನಾರ್ಮಲ್ ಇದೆ ಯಾವಾಗಲೂ. ಈ ಪಾಪುದು ಹಾರ್ಟ್ ರೇಟ್ ಬಂದು 153 ಬೀಟ್ಸ್ ಇದೆ ಮಿನಿಟ್. ಜಶ್ವಿತ್ತು ಪ್ಲೆಸೆಂಟಾ ಆ್ಯಂಟೇರಿಯಾದಲ್ಲಿದೆ ಅಂತ ಜಶ್ವಿತ್ ರಿಪೋರ್ಟಲ್ಲಿ ಬಂದಿದ್ದು. ಹಾಗೆ ಈ ಪಾಪುದು ಪೋಸ್ಟೇರಿಯಾ ಅಂತ ಬಂದಿದೆ, ಗೊತ್ತಿಲ್ಲ ಯಾವ ಬೇಬಿ ಆಗುತ್ತೆ ಅಂತ. ಒಬ್ಬೊಬ್ರು ಅಂತಾರೆ ಪೋಸ್ಟೇರಿಯಾ ಇದ್ದರೆ ಹೆಣ್ಪಾಪು, ಆ್ಯಂಟೇರಿಯಾ ಇದ್ದರೆ ಗಂಡ್ಪಾಪು ಅಂತ ಹೇಳ್ತಾರೆ. ನೋಡೋಣ ಯಾವುದಾಗುತ್ತೆ ಅಂತ. ನಿಮಗೆ ಯಾವ್ದು ಅನಿಸ್ಬೋದು ಕಮೆಂಟ್ ಮಾಡಿ. ಜಶ್ವಿತ್ತು ಎಲ್ಲ ಸ್ಕ್ಯಾನಿಂಗಲ್ಲೂ ಆ್ಯಂಟೇರಿಯಾ ಅಂತಲೇ ಇದ್ದಿದ್ದು. ಈ ಪಾಪುದು ಈಗಾಗಲೇ 3 ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ, ಅದರಲ್ಲಿ 2 ಸ್ಕ್ಯಾನಿಂಗಲ್ಲಿ ಮಾತ್ರ ಪೋಸ್ಟೇರಿಯಾ ಅಂತ ಗೊತ್ತಾಗಿದೆ. ಹಾಗೆ ಲಡ್ಡುದು ಕೂಡ ಪೋಸ್ಟೇರಿಯಾ ಅಂತಲೇ ಇದ್ದಿದ್ದು. ಆ ರಿಪೋರ್ಟ್ಸು ಇಲ್ಲ ನಮ್ಮ ಹತ್ರ, ಹಂಗಾಗಿ ನನ್ನ ತಂಗಿ ಎಲ್ಲೋ ಮಿಸ್ ಮಾಡಿಬಿಟ್ಟಿದ್ದಾಳೆ, ಹಂಗಾಗಿ ರಿಪೋರ್ಟ್ಸ್ ಎಲ್ಲ ಇಲ್ಲ ಅಂದರೆ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೆ. ಇದು ಪಾಪುದು ಮುಖ ಅನಿಸುತ್ತೆ ಮೋಸ್ಟ್ಲಿ. ಇದು 5th ಮಂತಲ್ಲಿ ಮಾಡಿಸೋವಂಥ ಸ್ಕ್ಯಾನಿಂಗು. ಅದು ಪಾಪುದು ಎಲ್ಲ ಹೋಲ್ ಬಾಡಿ ಎಲ್ಲ ಟೆಸ್ಟ್ ಮಾಡ್ತಾರಲ್ವ, ಹಂಗಾಗಿ 5th ಮಂತಲ್ಲಿ ಈ ಸ್ಕ್ಯಾನಿಂಗ್ನ ಸ್ಕಿಪ್ ಮಾಡಬಾರ್ದು ಅಂತಾರೆ, ಹಂಗಾಗಿ ಮಾಡಿಸಿದ್ದೀವಿ ಸ್ಕ್ಯಾನಿಂಗು. ಇದು 24 ವೀಕ್ಸಲ್ಲಿ ಮಾಡಿಸಿರೋದು. ಇದರಲ್ಲೂ ಕೂಡ ನನಗೆ ಡೇಟ್ ಆಗಸ್ಟ್ 9th ಕೊಟ್ಟಿದ್ದಾರೆ, ಯಾವಾಗುತ್ತೆ ಗೊತ್ತಿಲ್ಲ.
ಹಾಗೆ ಇದರಲ್ಲಿ ಪಾಪು ವೇಟ್ ಬಂದು 526 ಗ್ರಾಮ್ಸ್ ಇದೆ. ಹಾಗೆ ಹಾರ್ಟ್ ರೇಟ್ ಬಂದು 170 ಬೀಟ್ಸ್ ಇದೆ. ಒಂದೊಂದರಲ್ಲಿ ಒಂದೊಂದು ಥರ ಚೇಂಜ್ ಇದೆ ಆಟ. 5 ಮಂತ್ಸ್ ಸ್ಕ್ಯಾನಿಂಗಲ್ಲೂ ಪೋಸ್ಟ್ ಏರಿಯಾ ಅಂತಲೇ ಇದೆ ಪಾಪುದು ಪ್ಲೆಸೆಂಟಾ ಬಂದು. ಈ ರಿಪೋರ್ಟಲ್ಲಿ ಸ್ವಲ್ಪ ಎದುರಿಸ್ಬಿಟ್ಟಿದ್ರು ಡಾಕ್ಟರ್ ನನಗೆ. ಪಾಪು ಕಿಡ್ನಿಲಿ ನೀರು ತುಂಬಿಕೊಂಡಿದೆ, ಅದು ಊತ ಥರ ಇದೆ ಅಂತ ಹೇಳಿದರು. ಹಂಗಾಗಿ ಸ್ವಲ್ಪ ಭಯ ಇದೆ ಈಗಲೂ. ನೋಡಬೇಕು ಹೆಂಗಾಗುತ್ತೆ ಏನು ಅಂತ. ಏನು ಭಯ ಪಡೋ ಅಂಥದ್ದು ಏನಿಲ್ಲ ಅಂತ ಹೇಳಿದ್ದಾರೆ. ಹುಟ್ಟಿದ ಮೇಲೆ ಒಂದ್ಸಲಿ ಪಾಪುಗೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರೆ ಸರಿ ಹೋಗುತ್ತೆ, ಚೆಕ್ ಮಾಡೋಣ ಆಮೇಲೆ ಅಂತ ಹೇಳಿದ್ದಾರೆ. ಹಾಗೆ 7.5 ಮಂತ್ಸಲ್ಲೂ ಒಂದ್ಸಲಿ ಕರೆಕ್ಟಾಗಿ ಒಂದ್ಸಲಿ ಸ್ಕ್ಯಾನಿಂಗ್ ಮಾಡಿಸೋಣ, ಅದರಲ್ಲಿ ಏನಂತ ಬರುತ್ತೆ ನೋಡೋಣ ಅಂತ ಹೇಳಿದ್ದಾರೆ. ಅದನ್ನು ಬೇಕಾದ್ರೆ ಶೇರ್ ಮಾಡ್ತೀನಿ ನಿಮಗೆ. ಲಡ್ಡುಗೂ ಕೂಡ ಹಾಗೆ ಹೇಳಿದ್ರಂತೆ, ನನ್ನ ತಂಗಿ ಹಂಗಂದ್ಲು. ಆದರೆ ಅವನು ಈಗ ಚೆನ್ನಾಗೇ ಇದ್ದಾನೆ. ಈ ಪಾಪುಗೂ ಆ ರೀತಿ ಏನೂ ಇಲ್ಲದೆ ಚೆನ್ನಾಗಿದ್ದರೆ ಸಾಕು. ಇದೆಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನೋಡಿ ಈ ರೀತಿ ಇದೆ. ಹೋಲ್ ಬಾಡಿ ರಿಪೋರ್ಟ್ ಇದು. ಪಾಪುದು ಬೆನ್ನಿನ ಮೂಳೆ, ಕಾಲು, ಕೈ ಎಲ್ಲ ಹೇಗಿದೆ ಅಂತ ಎಲ್ಲ ಟೆಸ್ಟ್ ಮಾಡಿದ್ರು. ಆಮೇಲೆ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ತುಂಬ ಹೊತ್ತು ಕಾಯಿಸ್ಬಿಟ್ರು ನಮಗೆ. ಅದು ಪಾಪು ತಿರುಗ್ತಾ ಇಲ್ಲ, ಉಲ್ಟಾ ಇಲ್ಲ ಆ ಥರ ಎಲ್ಲ ಹೇಳಿ. ಇಲ್ಲ ಅಂದರೂ 2-3 ಸಲ ನಾನು ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ. ಏನಕ್ಕೆ ಅಂತ ಗೊತ್ತಿಲ್ಲ, ಪಾಪು ಮಲಗಿಬಿಟ್ಟಿದೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ಸ್ವಲ್ಪ ಓಡಾಡ್ಕೊ ಬನ್ನಿ ಅಂತ 2-3 ಸಲ ವೇಟ್ ಮಾಡಿಸಿ ಸ್ಕ್ಯಾನಿಂಗ್ ಮಾಡಿದ್ರು. ಆಮೇಲೆ ಎಲ್ಲ ಕರೆಕ್ಟಾಗಿ ಗೊತ್ತಾಯ್ತು ಅವ್ರಿಗೆ. ಆಮೇಲೆ ಗೊತ್ತಾದಮೇಲೆ ಸ್ವಲ್ಪ ಪ್ರಾಬ್ಲಮ್ ಇದೆ ಪಾಪುಗೆ ಅಂತ ಹೇಳಿದ್ರು. ಆದರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ನಾನು ತೋರಿಸೋಂಥ ಡಾಕ್ಟರ್ ಹೇಳಿದ್ದಾರೆ, ನೋಡೋಣ. ಆಮೇಲೆ ಪಾಪು ಹುಟ್ಟಿದ ಮೇಲೆ ಯೂರಿನ್ ಮತ್ತು ಮೋಷನ್ ಎಲ್ಲ ಚೆನ್ನಾಗಿ ಮಾಡುತ್ತಾ, ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಬಟ್ ಇನ್ನೇನು ತೊಂದರೆ ಇಲ್ಲ. ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಸ್ವಲ್ಪ ನನಗೂ ತಿಳಿಸಿ, ಕಮೆಂಟ್ ಮಾಡಿ. ಈ ಥರ ಪಾಪುಗೆ ಕಿಡ್ನಿಲಿ ನೀರು ತುಂಬಿಕೊಂಡಿರೋದು, ಹಾಗೆ ಊತ ಇದೆ ಕಿಡ್ನಿಲಿ ಅಂತ ಹೇಳಿದಾರಲ್ಲ, ಅದ್ರ ಬಗ್ಗೆ ಗೊತ್ತಿದ್ದರೆ ಹೇಳಿ. ನಾನು ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ಅಷ್ಟು ಡೀಟೇಲಾಗಿ ಹೇಳಿಲ್ಲ. ನನಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಹಾಗೆ ನಿಮಗೆ ಯಾವ ಪಾಪು ಆಗುತ್ತೆ ನನಗೆ ಅಂತ ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೆ ನಮಗೆ ಹೆಣ್ಪಾಪು ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಬಿಕಾಸ್ ಫಸ್ಟೇ ಗಂಡು ಪಾಪು ಇದ್ದಾನೆ, ಜಶ್ವಿತ್ ಇದ್ದಾನೆ, ಹಾಗೆ ಲಡ್ಡು ಕೂಡ ಇದ್ದಾನೆ. ಹಂಗಾಗಿ ಒಂದು ಹೆಣ್ಮಗು ಇರಬೇಕು ಮನೇಲಿ ಅಲ್ವಾ, ಚಂದ ಅಲ್ವಾ. ಹಂಗಾಗಿ ಹೆಣ್ಪಾಪು ಬೇಕು ಅಂತ ನಮ್ಗೆ ಆಸೆ ಇದೆ. ನೋಡೋಣ ಯಾವ ಬೇಬಿ ಆಗುತ್ತೆ ಅಂತ. ಒಂದೊಂದು ಸಲ ಅನಿಸುತ್ತೆ ಇಲ್ಲ ಯಾವುದಾದ್ರೂ ಆಗಲಿ, ಹೆಲ್ದಿ ಬೇಬಿನೇ ಆಗಲಿ ಅಂತ ಅನ್ಕೋತೀವಿ. ಬಟ್ ಹೆಣ್ಪಾಪು ಬೇಕು. ಹಾಗೆ ನನಗೆ ಫಸ್ಟ್ ಬೇಬಿ ಸಿಸೇರಿಯನ್ ಆಗಿರೋವಂಥದ್ದು, ಸಿ ಸೆಕ್ಷನ್ ಆಗಿರೋದು. ಹಾಗೆ ಇದು ಕೂಡ ಸಿ ಸೆಕ್ಷನ್ನೇ ಆಗೋವಂಥದ್ದು. ಹಾಗೆ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಕೂಡ ಇದೆ. ಜಶ್ವಿತ್ ಪ್ರೆಗ್ನೆಂಟ್ ಟೈಮಿಂದನೂ ಇದೆ ನನಗೆ ಥೈರಾಯ್ಡ್ ಪ್ರಾಬ್ಲಮ್ಮು. ಹಾಗಾಗಿ ಒಬ್ಬೊಬ್ರು ಅನ್ಕೋತಾರೆ ಥೈರಾಯ್ಡ್ ಇದ್ದರೆ ಮಕ್ಕಳಾಗಲ್ಲ, ಆ ರೀತಿ ಎಲ್ಲ ಅನ್ಕೋತಾರೆ. ಆ ರೀತಿ ಏನೂ ಇಲ್ಲ, ಆಗುತ್ತೆ ಮಕ್ಕಳು. ಒಳ್ಳೆ ಡಾಕ್ಟರ್ನ ನಾವು ಕನ್ಸಲ್ಟ್ ಮಾಡಬೇಕು. ಹಾಗೆ ಆ ಡಾಕ್ಟರ್ ಹತ್ರ ಸಜೆಷನ್ ಎಲ್ಲ ತಿಳ್ಕೊಂಡು ನಾವು ಅವ್ರು ಕೊಡೋವಂಥ ಮೆಡಿಷನ್ನ ನಾವು ತಗೊಂಡ್ರೆ ಮಕ್ಕಳಾಗುತ್ತೆ ಖಂಡಿತವಾಗ್ಲೂ. ಹಾಗೆ ನಾನು ತೋರಿಸೋಂಥ ಡಾಕ್ಟರು ತುಂಬ ಫೇಮಸ್ ಡಾಕ್ಟರ್ ಅವರು. ಇಲ್ಲ ಅಂದರೂ ನಾನು ಪ್ರೆಗ್ನೆಂಟ್ ಆಗೋಕ್ಕೂ ಮುಂಚೆಯಿಂದನೂ ತೋರಿಸ್ತಾ ಇದ್ದೀನಿ ಆ ಡಾಕ್ಟರ್ಗೆ. PCOD ಪ್ರಾಬ್ಲಮ್ ಇತ್ತು ನನಗೆ, ಹಂಗಾಗಿ ಅದಕ್ಕೂ ಮುಂಚೆಯಿಂದನೇ ತೋರಿಸ್ತಾ ಇದ್ದೆ ನಾನು, ಪ್ರೆಗ್ನೆಂಟ್ಗೂ ಮುಂಚೆಯಿಂದನೇ. ಅವಾಗಿಂದನೂ ತೋರಿಸ್ಕೊಬಂದಿದ್ದೀನಿ. ಹಾಗೆ ಅವ್ರು ಕೊಟ್ಟಂಥ ಮೆಡಿಷನ್ ಎಲ್ಲ ತೊಗೊಂಡು ನಾನು ಜಶ್ವಿತ್ರಲ್ಲಿ ಪ್ರೆಗ್ನೆಂಟ್ ಆಗಿದ್ದು. ಹಾಗೆ ಇವಾಗಲೂ ಈ ಪಾಪು ಆಗೋಕ್ಕೂ ಮತ್ತೆ ಪ್ರೆಗ್ನೆಂಟ್ ಆಗೋಕ್ಕೂ ಮುಂಚೆನೂ ನನಗೆ PCOD ಪ್ರಾಬ್ಲಮ್ ಇತ್ತು. ಆಮೇಲೆ ಸ್ವಲ್ಪ ಮೆಡಿಷನ್ ಎಲ್ಲ ತೊಗೊಂಡು ಕರೆಕ್ಟಾಗಿ ಪೀರಿಯಡ್ಸ್ ಎಲ್ಲ ಆದಮೇಲೆ ಮತ್ತೆ ನಾನು ಸೆಕೆಂಡ್ ಬೇಬಿಗೆ ಪ್ರೆಗ್ನೆಂಟ್ ಆಗಿದ್ದು. ತುಂಬ ಚೆನ್ನಾಗಿ ನೋಡ್ತಾರೆ. ನಿಮಗೇನಾದರೂ ಅವ್ರದ್ದು ಡೀಟೇಲ್ಸ್ ಆಮೇಲೆ ಕ್ಲಿನಿಕ್ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಅವ್ರದ್ದು ಕ್ಲಿನಿಕ್ ಫೋನ್ ನಂಬರ್ ಎಲ್ಲ ನಿಮಗೆ ಶೇರ್ ಮಾಡ್ತೀನಿ, ಯಾರಿಗಾದರೂ ಯೂಸ್ ಆಗಲಿ ಅಂತ ಅಷ್ಟೇ. ಸುಮಾರು ಜನಕ್ಕೆ ಮಕ್ಕಳಿರಲ್ಲ ಅಲ್ವಾ, ಮದುವೆ ಆಗಿ ಸುಮಾರು ವರ್ಷ ಆಗಿರುತ್ತೆ, ಮಕ್ಕಳಿರಲ್ಲ, ತುಂಬ ಕಷ್ಟ ಅನುಭವಿಸ್ತಾ ಇರ್ತಾರೆ. ಅಂಥವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಅಷ್ಟೇ.
ನಿಮಗೂ ಈ ಪ್ರೆಗ್ನೆನ್ಸಿ ಬಗ್ಗೆ ಇನ್ನೇನಾದರೂ ಗೊತ್ತಿದ್ದರೆ ನನಗೂ ಶೇರ್ ಮಾಡಿ, ನಾನು ಸ್ವಲ್ಪ ಆದಷ್ಟು ತಿಳ್ಕೊತೀನಿ. ಹಾಗೆ ನನಗೆ ಗೊತ್ತಿರೋ ಅಂಥದ್ದು ನಿಮಗೂ ಹೇಳ್ಕೊತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ವಿಡಿಯೋ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ. ಬರೀ ನೋಡಬೇಡಿ, ಆದಷ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ. ನಮಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ ನಮಗೂ ಇನ್ನೂ ಒಂದಷ್ಟು ವಿಡಿಯೋ ಹಾಕಬೇಕು ಅನ್ನೋ ಒಂದು ಆಸಕ್ತಿ ಬರುತ್ತೆ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಮ್ಮ ವೀಡಿಯೋಸ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.